ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಾಟ್ ಇಫ್ ನಾನೀಗ ನಿಮಗೆ 1 ಗಂಟೆ ಮಾತೇ ಆಡಬೇಡಿ ಸುಮ್ಮನಿರಿ ಅಂದ್ರೆ ಹೇಗಿರುತ್ತೆ? ಅಥವಾ 1 ದಿನ 1 ವಾರ ಮಾತೇ ಆಡಬಾರ್ದು ಅಂದ್ರೆ ಹೇಗಿರುತ್ತೆ? ಕಲ್ಪನೆ ಸಹ ಮಾಡೋದಿಕ್ಕಾಗ್ತಿಲ್ಲ ಅಲ್ವಾ? ಮಾತು ಮಾತು ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಮಲಗೋ ಸಮಯ ಬಿಟ್ಟು ಬೇರೆ ಎಲ್ಲಾ ಸಮಯದಲ್ಲೂ ನಾವು ಮಾತಾಡ್ತಾನೆ ಇರ್ತೀವಿ. ಮನೆ ಮಂದಿ ಜೊತೆ ಮಾತು, ಹೊರಗಿನವರ ಜೊತೆ ಮಾತು, ಯಾರೂ ಇಲ್ಲ ಅಂದ್ರೂ ನಮ್ಮೊಡನೆ ನಮ್ಮ ಮಾತು. ಎಷ್ಟೋ ಜನರನ್ನ ನಾನೇ ಕಂಡಿದ್ದೇನೆ. ಮೇಡಮ್, ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಮಾತು ಮಾತ್ರ ಬಿಡೋದಕ್ಕಾಗೋದಿಲ್ಲ. ಇಷ್ಟೇ ಅಲ್ಲದೆ ಮಾತಿನ ಮೇಲೆ ಹಲವಾರು ಗಾದೆಗಳೂ ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಮನೆ ಕೆಡಿಸಿದ್ರೆ ತೂತು ಒಲೆ ಕೆಡಿಸ್ತಂತೆ. ಹೀಗೆ ನಾವು ಮಾತಿನ ಬಗ್ಗೆ ಪಾಸಿಟಿವ್ ವಿಚಾರಗಳನ್ನು ಕೇಳಿದ್ದೀವಿ, ಹಾಗೆ ನೆಗೆಟಿವ್ ಕೂಡ. ಫಾರ್ ಎಕ್ಸಾಂಪಲ್, ಎಲ್ಲ ಸರಿ ಇತ್ತು ಕಣ್ರಿ, ಅವನ್ ಬಂದು ಮಧ್ಯದಲ್ಲಿ ಮಾತಾಡಿ ಎಲ್ಲ ಹಾಳಾಗೋಯ್ತು, ಹೀಗೂ ಕೇಳಿದ್ದೀವಿ. ಅಲ್ಲ, ಆ ದಿನ ಆ ಸಿಚುಯೇಷನ್ ನಲ್ಲಿ ಆತ ಸರಿಯಾಗಿ ಮಾತನಾಡಿದ್ದಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಾನೂ ಕೇಳಿದ್ದೀವಿ. ಹೀಗೆ ನಾವು ನಮ್ಮ ಮಾತನ್ನ ಆಯುಧವನ್ನಾಗಿಸಿ ಜಗಳ ಆಡೋಕೋ, ಜೋರ್ ಮಾಡೋಕೋ, ಮತ್ತೊಬ್ಬರನ್ನ ನಿಂದನೆ ಮಾಡೋಕೋ ಬಳಸಬಹುದು. ಅಥವಾ ಸುಂದರವಾದ ಮಾತನ್ನ ಕಟ್ಟಿ ಮತ್ತೊಬ್ಬರನ್ನ ಹೊಗಳಬಹುದು. ಪ್ರಶಂಸೆ ಮಾಡೋಕೆ, ಹುರಿದುಂಬಿಸೋಕೆ, ಸಾಂತ್ವನ ಹೇಳೋಕೆ, ಒಳ್ಳೆಯ ಕಾರ್ಯಕ್ಕೂ ಬಳಸಬಹುದು. ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಹೀಗೆ ಎಲ್ಲೆಡೆಯೂ ಕಮ್ಯುನಿಕೇಷನ್ ಬೇಕೇ ಬೇಕು. ಆದರೆ ಯಾರು ಅದನ್ನ ತರಬೇತಿ ಹೊಂದಿ ಸರಿಯಾದ ರೀತಿಯಲ್ಲಿ ಬಳಸ್ತಾರೋ ಅವರೇ ಉತ್ತುಂಗಕ್ಕೇರ್ತಾರೆ. ಇಲ್ಲವಾದ್ರೆ ಅದೇ ಹಳೆ ಜೀವನವನ್ನೇ ನಡೆಸ್ತಾ ಇರ್ತಾರೆ. ಈಗ ನಾವು ಕಮ್ಯುನಿಕೇಷನ್ನ ಇಂಪಾರ್ಟೆನ್ಸ್ನ ತಿಳಿದುಕೊಂಡ್ವಿ. ಆದ್ರೆ ನಾವು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋದನ್ನ ಕಲಿಯೋದಕ್ಕೆ ನಮಗೆ ಯಾವೆಲ್ಲ ಸಮಸ್ಯೆಗಳು ಕಾಲಿಳಿತಾ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಎದುರಿಸೋದು ಫಿಯರ್ ಆಫ್ ರಿಜೆಕ್ಷನ್. ಫಿಯರ್ ಆಫ್ ರಿಜೆಕ್ಷನ್ ಇಂದ ನಾವು ಮಾತಾಡೋದನ್ನೇ ನಿಲ್ಲಿಸಿರ್ಬೋದು. ನನಗೆ ಅವಶ್ಯಕತೆ ಇಲ್ಲ ಅಂತ ಕಲಿಯೋದನ್ನೇ ನಿಲ್ಲಿಸಿರ್ಬೋದು. ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿಬಿಟ್ರೆ ಅಂತ ಹೆದರಿ ನಾವು ಮಾತನಾಡದೇ ಇರಬಹುದು. ಪ್ರೊನೌನ್ಸಿಯೇಷನ್, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಹಿಂದೆಟು ಹಾಕ್ತಾ ಇರ್ಬೋದು. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಹಲವಾರು ಕುಂಟುನೆಪಗಳು ಸಿಗ್ತಾ ಹೋಗ್ತವೆ. ಯಾಕೆ ನಾವು ಯಾವುದೇ ಪ್ರೊಫೆಷನ್ನಲ್ಲಿದ್ರು, ಗೃಹಿಣಿಯಾಗಿದ್ರು, ಸ್ಟೂಡೆಂಟ್ ಆಗಿದ್ರು ಕಮ್ಯುನಿಕೇಷನ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು? ಮೊದಲನೇದಾಗಿ, ಕಮ್ಯುನಿಕೇಷನ್ ಚೆನ್ನಾಗಿದ್ದಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ನಮ್ಮೊಳಗಿನ ಥಾಟ್ ಪ್ರೋಸೆಸ್ನ ಶೇರ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ವಿಚಾರದಿಂದ ಹಿಡಿದು ದೊಡ್ಡ ದೊಡ್ಡ ವಿಚಾರಗಳನ್ನು ಕನ್ವಿನ್ಸ್ ಮಾಡಬಹುದು. ಇಷ್ಟವಿಲ್ಲದೆ ಇರೋ ವಿಚಾರಕ್ಕೆ ನೋ ಅಂತ ಹೇಳಬಹುದು. ಹೀಗೆ ಇನ್ನೂ ಹಲವು. ಹಾಗಿದ್ರೆ ಇದನ್ನ ಕಲಿಯೋದಾದ್ರೂ ಹೇಗೆ? ಇರೋದು ಒಂದೇ ದಾರಿ. ಈಗಾಗಲೇ ಯಾರು ಪ್ರೊಫೆಷನಲಿ ಚೆನ್ನಾಗಿ ಕಮ್ಯುನಿಕೇಷನ್ ಕಲಿತು ಮಾತನಾಡ್ತಿರ್ತಾರೋ ಅವರ ಬಳಿ ಗೈಡೆನ್ಸ್ ತೆಗೆದುಕೊಳ್ಳೋದು. ಆಗ ನಮಗೆ ಕಮ್ಯುನಿಕೇಷನ್ ನಲ್ಲಿರುವಂತಹ ವಿಧಾನಗಳು, ಬೇಕಾಗುವ ಬಾಡಿ ಲ್ಯಾಂಗ್ವೇಜ್, ಹಾವ ಭಾವ, ವಾಯ್ಸ್ ಮಾಡ್ಯುಲೇಷನ್, ಹೀಗೆ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ಸಭೆ ಸಮಾರಂಭದಲ್ಲಿ ಹೇಗೆ ಮಾತನಾಡೋದು, 1-to-1 ಹೇಗೆ ಮಾತನಾಡೋದು, ಮನೆಯವರನ್ನ ಹೇಗೆ ಕನ್ವಿನ್ಸ್ ಮಾಡೋದು, ಆಫೀಸ್ನಲ್ಲಿ ಕಾನ್ವರ್ಸೇಷನ್ ಅನ್ನ ಹೇಗೆ ಬಿಲ್ಡ್ ಮಾಡೋದು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಪ್ರಾಕ್ಟಿಕಲ್ ವೇನಲ್ಲಿ ನಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ಗಾದೆನೇ ಇದೆ ಅಲ್ವಾ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಯಾವಾಗ ನಾವು ಯಾವುದೇ ಕೆಲಸವನ್ನ ಒಬ್ಬ ಗುರು, ಟೀಚರ್, ಮೆಂಟಾರ್, ಗೈಡ್ ಇವರುಗಳ ಸಹಾಯ ಪಡೆದುಕೊಂಡು ಮಾಡ್ತೀವೋ ಆಗ ನಮಗೆ ಆ ವಿಷಯದಲ್ಲಿ ಲಾಂಗರ್ ರಿಸಲ್ಟ್ಸ್ ಸಿಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡಿಕೊಳ್ಳೋದಕ್ಕಂತಲೇ ನಮ್ಮ ಮಧುರ ಮಾರ್ಗ ತಂಡ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ನಮ್ಮ ಮೈಸೂರಿನಲ್ಲಿ ಇದೇ ಆಗಸ್ಟ್ 1 ಹಾಗೂ 2ನೇ ತಾರೀಕು ಹಮ್ಮಿಕೊಂಡಿದೆ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿದೆ. ಕೀಪ್ ಟಾಕಿಂಗ್, ಕೀಪ್ ಅಪ್ಗ್ರೇಡಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.